2022ರಲ್ಲಿ ಬಂದ ಕಾಂತಾರ ಸಿನಿಮಾ ನೆನಪಿದ್ರೆ ಸಾಕು, ಜನರ ಮನದಲ್ಲಿ ಬೇರೆ ವೈಬ್ ಮೂಡ್ತಿತ್ತು. ಒಂದು ರೂಟೆಡ್ ಕಥೆ, ಒಂದು ಸಂಸ್ಕೃತಿಯ ಜಾತ್ರೆ ಹಾಗೂ ಕ್ಲೈಮ್ಯಾಕ್ಸ್ ಅಂದ್ರೆ ಗೂಸ್ ಬಂಪ್ಸ್ ಗ್ಯಾರಂಟೆಡ್. ಇವತ್ತು ಅದೇ ಲೋಕದ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಥಿಯೇಟರ್ಗಳಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದೆ. ಥಿಯೇಟರ್ಗಳ ಮುಂದೆ ಟಿಕೆಟ್ಸ್ಗಳ ಲೈನ್ಗಳು, ಸೋಲ್ಡ್ ಔಟ್ ಬೋರ್ಡ್ಗಳು, ಹೌಸ್ಫುಲ್ ಶೋಗಳು, ರಿವ್ಯೂ ನೋಡಿದ್ರೆ ಟಾಪ್ ಕ್ಲಾಸ್, ಬಾಕ್ಸ್ ಆಫೀಸ್ ರೆಕಾರ್ಡ್ ಶೇಕ್ ಆಗ್ತಿದೆ. ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಿದ್ದೇವೆ ಡೇ 2 ಕಲೆಕ್ಷನ್ ರಿಪೋರ್ಟ್ ಬಗ್ಗೆ. ಕಾಂತಾರ ಚಾಪ್ಟರ್ 1 ಎಷ್ಟು ಕೋಟಿ ಗಳಿಸಿದೆ, ಜನರ ರೆಸ್ಪಾನ್ಸ್ ಹೇಗಿದೆ, ಇಂಡಸ್ಟ್ರಿಯ ಮೇಲೆ ಯಾವ ಇಂಪ್ಯಾಕ್ಟ್ ಬೀರಿದೆ, ಎಲ್ಲದರ ಬಗ್ಗೆ ಇಲ್ಲಿ ಫುಲ್ ಡೀಟೇಲ್ ವಿಡಿಯೋ ಇದೆ ನೋಡಿ. 2022ರಲ್ಲಿ ಬಂದ ಮೊದಲ ಕಾಂತಾರ ಸಿನಿಮಾ ಓಪನಿಂಗ್ ಕೇವಲ 2.18 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾತ್ರ ಮಾಡಿತ್ತು. ಅಂದರೆ ಒಂದು ಚಿಕ್ಕ ಹಂಬಲ್ ಬಿಗಿನಿಂಗ್. ಆದರೆ ಇವತ್ತು ಆ ಚಿಕ್ಕ ಕಿಡಿ ದೊಡ್ಡ ಅಗ್ನಿಯಾಗಿ ಬೆಳೆದಿದೆ. ಕಾಂತಾರ ಚಾಪ್ಟರ್ 1 ಮೊದಲ ದಿನವೇ 75 ಕೋಟಿಯ ಇಂಡಿಯಾ ಗ್ರಾಸ್ ತೆಗೆದುಕೊಂಡಿದೆ. ಓವರ್ಸೀಸ್ ಸೇರಿದ್ರೆ ವರ್ಲ್ಡ್ ವೈಡ್ ಕಲೆಕ್ಷನ್ 85 ಕೋಟಿ ದಾಟಿದೆ. ಇದು ಕೇವಲ ಒಂದು ದಿನದ ಆಟ ಅಲ್ಲ, ಇಡೀ ಇಂಡಸ್ಟ್ರಿನೇ ಶೇಕ್ ಆಗುವಂಥದ್ದು. ಹಿಂದಿನ ಚಿತ್ರದ ಹೋಲಿಕೆಯಲ್ಲಿ ಇದು 30x ಗ್ರೋತ್ ಅಂತ ಹೇಳಬಹುದು. ಲ್ಯಾಂಗ್ವೇಜ್ ವೈಸ್ ಡೇ 1 ಕಲೆಕ್ಷನ್ ಹೇಳಬೇಕಂದ್ರೆ ಹಿಂದಿಯಲ್ಲಿ 19.5 ಕೋಟಿ, ಆಡಿಯನ್ಸ್ ಫುಲ್ ಇಂಪ್ರೆಸ್. ಕನ್ನಡ 18 ಕೋಟಿ, ಆಲ್ ಟೈಮ್ ಕರ್ನಾಟಕ ರೆಕಾರ್ಡ್. ತೆಲುಗು 13 ಕೋಟಿ, ಕಾಂಪಿಟೇಷನ್ ಇದ್ದರೂ ಧಮಾಕ. ತಮಿಳ್ 5.2 ಕೋಟಿ ಮತ್ತು ಮಲಯಾಳಂನಲ್ಲಿ 4.75 ಕೋಟಿ. ವೀಕೆಂಡ್ ಮುಗಿತಾ 250 ಕೋಟಿ ಕ್ರಾಸ್ ಆಗುತ್ತೆ ಅನ್ನೋದು ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಡೇ 2 ನಲ್ಲಿ ಡ್ರಾಪ್ ಆಗಬೇಕು. ಆದರೆ ಕಾಂತಾರ ಚಾಪ್ಟರ್ 1 ಡ್ರಾಪ್ ಆಗಿದ್ದರೂ ಕೂಡ ಸಾಲಿಡ್ ಕಲೆಕ್ಷನ್ ಮೇಂಟೈನ್ ಮಾಡಿದೆ. ಡೇ 2 ನೆಟ್ ಕಲೆಕ್ಷನ್ ಹೇಳ್ಬೇಕಂದ್ರೆ 46 ಕೋಟಿ, ಡೇ 1 62 ಕೋಟಿ, ಡೇ 2 46 ಕೋಟಿ. ಲ್ಯಾಂಗ್ವೇಜ್ ವೈಸ್ ಡೇ 2 ಹೇಳ್ಬೇಕಂದ್ರೆ ಕನ್ನಡದಲ್ಲಿ 13.5 ಕೋಟಿ, ತೆಲುಗು 12 ಕೋಟಿ, ಹಿಂದಿ 12 ಕೋಟಿ, ತಮಿಳ್ 4.5 ಕೋಟಿ ಮತ್ತು ಮಲಯಾಳಂ 4 ಕೋಟಿ. ಪ್ರತಿ ಭಾಷೆಯಿಂದಲೂ ಸ್ಟ್ರಾಂಗ್ ಸಪೋರ್ಟ್ ಸಿಗ್ತಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ರೆಕಾರ್ಡ್ ಬರೋದು ಖಚಿತ ಅಂತ ಹೇಳಬಹುದು. ವೀಕೆಂಡ್ಸ್ ವರೆಗೂ ಈ ಸಿನಿಮಾ ಎಲ್ಲಿ ತಲುಪುತ್ತೆ ಅನ್ನೋದು ಆಡಿಯನ್ಸ್ ಕಣ್ಮೇಲೆ.